ಇಂದು ಡಿಸಿ ಆಫೀಸ್ ಆವರಣದಲ್ಲಿ ವಾಟರ್ ಮ್ಯಾನ್ಗಳು ಭಾರೀ ಪ್ರತಿಭಟನೆ ನಡೆಸಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಸೇರಿಕೊಂಡು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಷಯ ಏನೆಂದರೆ, ಹಲವು ವರ್ಷಗಳಿಂದ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ರೇಷನ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಪ್ರತಿದಿನ ಬೆಳಗ್ಗೆ ಎದ್ದು ಸಾವಿರಾರು ಜನರಿಗೆ ಕುಡಿಯುವ ನೀರು ಪೂರೈಕೆ ಮಾಡುವವರು ಇವರು. ಚಳಿಯಾಗಲಿ ಮಳೆಯಾಗಲಿ ಬಿಸಿಲಾಗಲಿ ತಮ್ಮ ಕರ್ತವ್ಯದಲ್ಲಿ ಯಾವುದೇ ಅಡಚಣೆ ಇಲ್ಲದೆ ಕೆಲಸ ಮಾಡ್ತಾ ಬಂದಿದ್ದಾರೆ. ಆದರೆ ಇದೀಗ ರೇಷನ್ ಕಾರ್ಡ್ ಇಲ್ಲದೆ ಜೀವನ ನಡೆಸೋದು ಕಷ್ಟವಾಗಿದೆ ಎಂದು ಕಾರ್ಮಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ನೌಕರರು ತಳಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು, ಒಬ್ಬ ವಾಟರ್ ಮ್ಯಾನು 24 ಗಂಟೆ ಕೆಲಸ ಮಾಡ್ತಕ್ಕಂಥ ನೌಕರರು, ಸ್ವಚ್ಛತೆಗಾರರು ಸ್ವಚ್ಛತೆ ಕೆಲಸವನ್ನ ಮಾಡಿ ಚರಂಡಿ ಕ್ಲೀನ್ ಅನ್ನ ಮಾಡ್ತಕ್ಕಂಥ ಗ್ರಾಮ ಪಂಚಾಯತ್ ನೌಕರರು ಇರ್ಬೋದು, ಅಟೆಂಡರು ಬೆಳಿಗ್ಗೆ 9 ರಿಂದ ಸಾಯಂಕಾಲ 6 ಗಂಟೆವರೆಗೂ ಅಲ್ಲಿ ಟೀ ಕಾಫಿ ಕೊಟ್ಕೊಂಡು ಅಲ್ಲಿ ಬೀಗ ತೆಗೆದುಕೊಂಡು ಅಲ್ಲೇ ಇರ್ತಕ್ಕಂಥ ಒಬ್ಬ ಅಟೆಂಡರು, ಒಬ್ಬ ಬಿಲ್ ಕಲೆಕ್ಟ್ರು 24 ಅವರ್ಸ್ ಕೆಲಸ ಮಾಡ್ಬೇಕಾಗುತ್ತೆ ಬಿಲ್ ಕಲೆಕ್ಟರ್. ಯಾಕಂದ್ರೆ ಪಾಪ ಅವರು ಕಲೆಕ್ಷನ್ಗೆ ಹೋಗ್ಬೇಕು, ಈ ತರ ರಿಪೇರಿ ಕೆಲಸಗಳನ್ನ ನೋಡ್ಬೇಕಾಗುತ್ತೆ. ಅದನ್ನೆಲ್ಲಾನು ನೋಡ್ಕೊಂಡು ಆ ಪಂಚಾಯತಿಯಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ ಸಾರ್ವಜನಿಕವಾಗಿ. ಕಂಪ್ಯೂಟರ್ ಆಪರೇಟರ್ನು ಅಷ್ಟೇ, ಅವರು ಕಂಪ್ಯೂಟರ್ ಹತ್ರ ಹೋಗಿ ಕುತ್ಕೊಂಡ್ಬಿಟ್ರೆ ಪಾಪ ಅವ್ರಿಗೆ ಕಣ್ಣುಗಳಿಗೆ ಆಗ್ತಾ ಇರ್ತಕ್ಕಂಥ ಎಫೆಕ್ಟ್ ಬಹಳಷ್ಟು ಕಷ್ಟದಲ್ಲಿದ್ದಾರೆ ಅವರು. ಅಂತದ್ರಲ್ಲಿ ಈಗ BPL ಕಾರ್ಡ್ ಅನ್ನ ಯಾರೋ RTI ಕಾರ್ಯಕರ್ತ ಒಬ್ರು ಅರ್ಜಿ ಹಾಕೊಂಡಿದ್ದಾರೆ ಅಂತ ಹೇಳಿ ಎಲ್ಲಾ ನೌಕರರದು BPL ರೇಷನ್ ಕಾರ್ಡ್ ಅನ್ನು ರದ್ದು ಮಾಡಿದ್ದಾರೆ. ಆ ರದ್ದು ಮಾಡಿರ್ತಕ್ಕಂಥದ್ದನ್ನ ನಾವು ಮತ್ತೆ ಪುನರ ಪಡಿಬೇಕು ಅಂತ ಹೇಳಿ ನಾವೀಗ ಬಂದು ಮೊನ್ನೆ ಜಿಲ್ಲಾಧಿಕಾರಿಗಳಲ್ಲಿ ಒಂದು ಮನವಿ ಮಾಡಿದೀವಿ. ಆ ಮನವಿಗೆ ಅವ್ರು ಸ್ಪಂದಿಸಿ ಅದನ್ನ ನಾನು ಪರಿಶೀಲನೆ ಮಾಡಿ ಮುಂದಿನ ಏನ್ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸೋದಕ್ಕೆ. ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ಇಡೀ ಜಿಲ್ಲಾ ವ್ಯಾಪ್ತಿ ನಮ್ಮ ಎಲ್ಲಾ ವಾಟರ್ ಮ್ಯಾನ್ಗಳು, ಎಲ್ಲಾ ಸ್ವಚ್ಛತೆಗಾರರು, ಎಲ್ಲಾ ಬಿಲ್ ಕಲೆಕ್ಟರ್, ಕಂಪ್ಯೂಟರ್ ಆಪರೇಟರ್, ಅಟೆಂಡರ್ ಎಲ್ಲಾ ಸೇರಿ ಎಲ್ಲಾ ಕಾರ್ಯವನ್ನ ನೀರು ಸಹ ಸ್ಥಗಿತಗೊಳಿಸಿ ಹೋರಾಟಕ್ಕೆ, ಇಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟಕ್ಕೆ ಇಳಿಯೋದಕ್ಕೆ ನಾವೆಲ್ಲಾ ತಯಾರು ಮಾಡ್ಕೊಂಡಿದೀವಿ. ಯಾಕಂದ್ರೆ ಒಬ್ಬ ನೌಕರನಿಗೆ ನೈಟ್ ಅಲ್ಲಿ ನೀರ್ ಬಿಡಕ್ ಹೋಗ್ತಾನೆ, ಅಂತ ಸಂದರ್ಭದಲ್ಲಿ ಹಾವುಗಳು ಕಚ್ಚಿರ್ತಕ್ಕಂಥ ಸಂದರ್ಭ ಇದೆ, ಕರೆಂಟ್ ಇಟ್ಕೊಂಡಿರ್ತಕ್ಕಂಥ ದಿನಗಳು ಇದೆ. ಅಂತವ್ರಿಗೆ ಹಾಸ್ಪಿಟ್ಲ್ಗೆ ಹೋದಂತ ಸಂದರ್ಭದಲ್ಲಿ ಅವ್ರು ಕೇಳೋದು BPL ಕಾರ್ಡ್. ನಾವ್ ಎಲ್ಲಿ ನೌಕರರು ಎಲ್ಲಿ ಹೋಗ್ತೀವಿ, ಯಾವುದೇ ಖಾಸಗಿ ಹಾಸ್ಪಿಟ್ಲ್ಗೆ ಹೋಗಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ. ಹಾಗಾಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದಾಗ ಸಂದರ್ಭದಲ್ಲೂ ಸಹ BPL ಕಾರ್ಡ್ ಅನ್ನು ಕೇಳ್ತಾರೆ. ಈಗ ನಮ್ಮ ಸ್ನೇಹಿತರಿಗೊಬ್ರು ಮೊನ್ನೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಹಾರ್ಟ್ ಅಟ್ಯಾಕ್ ಆದಾಗ ಬೆಂಗಳೂರಿಗೆ ಎತ್ಕೊಂಡು ಹೋದಾಗ ಸಂದರ್ಭದಲ್ಲಿ 4 ಲಕ್ಷ ರೂಪಾಯಿ ಆಗಿತ್ತು. BPL ಕಾರ್ಡ್ ಇದ್ದಿದ್ದಕ್ಕೆ 28,000 ರೂಪಾಯಿ ಕಟ್ಸ್ಕೊಂಡು ಮತ್ತೆ ಅವ್ರು ರಿಟರ್ನ್ ಕಳ್ಸಿದ್ದಾರೆ. ಇಲ್ಲ ಅಂದ್ರೆ 4 ಲಕ್ಷ ರೂಪಾಯಿ ಎಲ್ಲಿಂದ ತರೋದವ್ರು, ಯಾವ ಕಡೆಯಿಂದ ತರೋದು? ಯಾವ ಬೇರೆ ಸಂಪಾದನೆಗಳಿರಲ್ಲ. ಒಬ್ಬ ವಾಟರ್ ಮ್ಯಾನ್ಗೆ ಬೇರೆ ಸಂಪಾದನೆ ಏನಿರುತ್ತೆ? ನೀರ್ ಬಿಡ್ತಾನೆ, ಪಂಚಾಯತಿಯಲ್ಲಿ ಬರ್ತಕ್ಕಂಥ ಕೆಲ ಸಂಬಳವನ್ನು ತೆಗೆದುಕೊಳ್ತಾನೆ. ಹಾಗಾಗಿ ಈಗ ಯಾರೋ ಒಬ್ಬ ವ್ಯಕ್ತಿ RTI ಕಾರ್ಯಕರ್ತರು ಅಂತೇಳಿ, ತ್ಯಾಗರಾಜು ಅಂತೇಳಿ ಕೊಳವಳ್ಳಿಯವರು RTI ಕಾರ್ಯಕರ್ತರು ಹಾಕೊಂಡಿದ್ದಾರೆ. ಅದರಿಂದ ಇಡೀ ನಮ್ಮ ತಾಲೂಕು ಜಿಲ್ಲಾ ವ್ಯಾಪ್ತಿ ರದ್ದಾಗಿದೆ. ರಾಜ್ಯದಲ್ಲಿ ಎಲ್ಲೂ ಇಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾತ್ರ ಆಗಿದೆ. ಆದ್ರಿಂದ ಇವತ್ತು ಎಲ್ಲಾ ನೌಕರರು ಸೇರಿ ಒಂದು ಮನವಿಯನ್ನು ಕೊಟ್ಟಿದೀವಿ. ಆ ಮನವಿಗೆ ಏನ್ ಕ್ರಮ ತೆಗೆದುಕೊಳ್ತಾರೆ ನೋಡ್ತೀವಿ. ಮುಂದೆ ನಾವ್ ಏನ್ ಮಾಡಬೇಕು ಅಂತೇಳಿ ಅದನ್ನ ನಾವು ತೀರ್ಮಾನ ಮಾಡಿ ಮುಂದಿನ ಹೋರಾಟವನ್ನ ರೂಪಿಸ್ಕೊಳ್ತೀವಿ. ಪಂಚಾಯತಿ ನಾವೊಬ್ಬ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಮೊದಲಿಗೆ ನಾವು 4 ಗಂಟೆಯಿಂದ ಎದ್ದು ನೀರು ಪೂರೈಸೋದು ಸಮೇತವಾಗಿ ಊರಿನ ಗ್ರಾಮಸ್ಥರಿಗೆ ನೀರು ಸರಬರಾಜು ಮಾಡಕ್ಕಾಗಲ್ಲ. ಈ ಕರೆಂಟ್ಗಳ ಅಭಾವದಿಂದ ನಾವು ಒಂದು ದಿನ ನೀರು ನಿಲ್ಸಿದ್ರೆ ಎಷ್ಟು ಪಬ್ಲಿಕ್ ತೊಂದರೆ ಆಗುತ್ತೆ, ಎಷ್ಟು ಅನಾನುಕೂಲ ಆಗುತ್ತೆ ಅಂತ ಎಲ್ಲಾರ್ಗೂ ಗೊತ್ತು. ಆದ್ರೂ ಸಮೇತವಾಗಿ ನಮ್ಮ ಪರವಾಗಿ ಎಲ್ಲಾರು ಧ್ವನಿ ಎತ್ತಿ ನಮ್ಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ನಾವು ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡಕ್ ಅನುಕೂಲ ಆಗುತ್ತೆ. ನಮ್ಗೆ ಎಲ್ಲಾ ರಾಜಕೀಯ ವ್ಯಕ್ತಿಗಳು, ಊರಲ್ಲಿ ಗ್ರಾಮಸ್ಥರು, ಎಲ್ಲ ಅಫ್ಷಿಯಲ್ಲು, ಎಲ್ಲಾ ಪಂಚಾಯತಿ ಕಡೆಯಿಂದ ಪ್ರತಿಯೊಬ್ರು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಕೆಲಸ ಮಾಡಕ್ ಆಗುತ್ತೆ. ಇಲ್ಲಾಂತ ನಾವು ಪ್ರಾಣದ ಮೇಲೆ ಆಸೆ ಬಿಟ್ಟು ನಾವು ಕೆಲಸ ಮಾಡುವಂತ ಅಂತ ಕಾರ್ಯಗಳಿದಾವೆ. ಒಂದು ಓವರ್ ಟ್ಯಾಂಕ್ ಹತ್ತಬೇಕಾಗಿದ್ರೆ ಅಂತಿಂತವ್ರು ಓವರ್ ಟ್ಯಾಂಕ್ ಹತ್ತಿ ನಾವು ಕ್ಲೀನ್ ಮಾಡಕ್ ಆಗಲ್ಲ. ನಾವು ಕ್ಲೀನ್ ಮಾಡಕ್ ಹೋಗ್ಬೇಕಾದ್ರೆ ಎಷ್ಟು ಧೈರ್ಯ ಇರ್ಬೇಕು, ಎಷ್ಟು ಸಾಹಸ ಮಾಡಿ ಹತ್ತಬೇಕು. ಮ್ಯಾಕ್ಸಿಮಮ್ 150-200 ಅಡಿ ನಾವು ಓವರ್ ಟ್ಯಾಂಕ್ ಮೇಲೆ ಹತ್ತಬೇಕು. ಅಲ್ಲತ್ತಿ ಸ್ವಚ್ಛತೆ ಮಾಡಿ ಕೆಳಗಡೆ ಇಳಿಬೇಕಾದ್ರೆ ಅವ್ರ ಜನ್ಮ ಸಾಕಾಗುತ್ತೆ. ಇವ್ರು ಅಟ್ಲೀಸ್ಟ್ ಇವತ್ತು 1,20,000 ಸಾಕು ನಿಮಗೆ ಅಂತ ಹೇಳಿ ನಮ್ ರೇಷನ್ ಕಾರ್ಡ್ ಕಡಿತ ಮಾಡಿರೋದು ಇದು ಒಳ್ಳೇದಲ್ಲ. ಅವ್ರು ಒಳ್ಳೇದು ಯಾವ ಕಾರಣಕ್ಕೂ ಆಗೋದೇ ಇಲ್ಲ. ಅದಕ್ಕೋಸ್ಕರ ನಮ್ಗೆ ಸರ್ಕಾರ ಸ್ಪಂದನೆ ಮಾಡಿ ಇದು ಮಾನದಂಡನ ನಾವು ಫಿಕ್ಸ್ ಆಗಿರೋದು 25 ವರ್ಷಕ್ಕೆ ಹಿಂದೆ ಮಾನದಂಡ ಫಿಕ್ಸ್ ಆಗಿರೋದು. ಏನೋ ನಮಗೆ 1,20,000 ನಿಗದಿ ಮಾಡಿದೈತೆ, ಇದ್ರ ಪ್ರಕಾರವಾಗಿ ನೀವು ರೇಷನ್ ಕಾರ್ಡ್ ಕಟ್ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಅವತ್ತಿನ ದಿವಸದಲ್ಲಿ
ಕೂಲಿ ಬಂದು ಅವತ್ತಿನ ದಿವಸದಲ್ಲಿ ಕೂಲಿ ಕೊಡ್ತಾ ಇದ್ದು ಕೂಲಿನೇ ಬೇರೆ. ಅವತ್ತು ಒಂದು ಕೆಜಿ ಅಕ್ಕಿ ಬಂದು 3 ರೂಪಾಯಿ 4 ರೂಪಾಯಿ ಅಕ್ಕಿ ಇತ್ತು. ಇವತ್ತಿನ ದಿವಸ 40 50 ರೂಪಾಯಿ ಅಕ್ಕಿ ಐತೆ. ಇವತ್ತಿನ ದಿವಸದಲ್ಲಿ ನಾವು ಜೀವನ ಮಾಡ್ಬೇಕಾದ್ರೆ ಒಬ್ಬ ಮನುಷ್ಯ ಒಂದು ತಿಂಗಳಿಗೆ 30 40 ಸಾವಿರ ಸ್ಯಾಲ್ರಿ ಬೇಕು. ಈಗ ಸರ್ಕಾರಿ ನೌಕರ ಅಂತ ಪರಿಗಣನೆ ಮಾಡಿ 30 40 ಸಾವಿರ ಸ್ಯಾಲ್ರಿ ಕೊಟ್ಟು ರೇಷನ್ ಕಾರ್ಡ್ ನಮ್ದು ಕಿತ್ತಾಕಿದ್ರು ನಾವು ಅದಕ್ಕೆ ಸ್ಪಂದನೆ ಮಾಡ್ತಾ ಇದ್ರೆ, ಇವತ್ತು ದಿವಸದಲ್ಲಿ ನಮ್ಗೆ ಕೊಡ್ತಾರ ಬರೀ 16 ಸಾವಿರ ಮಕ್ಕಳು ನಾವು ಓದಿಸ್ಬೇಕಾದ್ರೆ ಎಷ್ಟು 50 ಸಾವಿರ ಡೊನೇಷನ್ ಕಟ್ಟಬೇಕು. ಮನೆ ಬಾಡಿಗೆ ಕಟ್ಬೇಕಾದ್ರೆ 50 ಸಾವಿರ ವರ್ಷಕ್ಕೆ ಬಾಡಿಗೆ ಆಗುತ್ತೆ. ನಾವು ಜೀವನ ಮಾಡೋದು ಹೆಂಗ್ ಸ್ವಾಮಿ? ಎಲ್ಲಾರು ದಯವಿಟ್ಟು ಇದ್ರ ಬಗ್ಗೆ ಅನುಕಂಪ ತಗೊಂಡು ಎಲ್ಲಾರು ನಮಗೆ ತುಂಬಾ ಅನುಕೂಲ ಮಾಡ್ಕೊಡ್ಬೇಕು. ರೇಷನ್ ಕಾರ್ಡ್ ನಮಗೆ ಯಥಾಸ್ಥಿತಿಯಾಗಿ ನಮ್ BPL ಕಾರ್ಡ್ ಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಂತೀರಿ. ಎಲ್ಲಾರು ನಮ್ಗೆ ಸಹಕರಿಸ ಮಾಡ್ಬೇಕು. ಸಂಬಳವೇ ಸರಿಯಾಗಿ ಬರುವುದಿಲ್ಲ, ಮನೆ ಖರ್ಚು, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ ಸಮಸ್ಯೆಗಳು ಎಲ್ಲವನ್ನೂ ಹೇಗೆ ನಿಭಾಯಿಸಬೇಕು? ಹಾಸ್ಪಿಟಲ್ಗೆ ಹೋದ್ರೆ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಬಿಲ್ಲು ಹೆಚ್ಚಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ರೇಷನ್ ಕಾರ್ಡ್ ಅನ್ನ ಯಾಕೆ ಕ್ಯಾನ್ಸಲ್ ಮಾಡಿದ್ದೀರಿ ಎಂದು ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೆ ಮನವಿ ಸಲ್ಲಿಸಿದ್ದಾರೆ. ಪ್ರತಿಭಟನಾಕಾರರು ಹೇಳುವಂತೆ ಸರ್ಕಾರದ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿರುವುದು ಅನ್ಯಾಯ. ಸಮಾಜಕ್ಕೆ ಅಗತ್ಯವಾದ ನೀರು ಪೂರೈಕೆ ಮಾಡುವ ಕಾರ್ಮಿಕರಿಗೆ ಈ ರೀತಿ ತೊಂದರೆ ಯಾಕೆ ಎಂಬ ಪ್ರಶ್ನೆ ಎತ್ತಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳಿಂದ ಏನು ಸ್ಪಂದನೆ ಬರುತ್ತದೆ, ರೇಷನ್ ಕಾರ್ಡ್ ಸಮಸ್ಯೆಗೆ ಪರಿಹಾರ ಸಿಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ.